ರೀಸೆಂಟ್ ಆಗಿ ಇಲ್ಲಿ ಶಾಂತಿ ಲೇಔಟ್ ಮೈನ್ ರೋಡ್ ಅಂತಿದೆ. ಶಾಂತಿ ಲೇಔಟ್ ಮೈನ್ ರೋಡ್ ಸರ್ ಅದು ಪೈಪ್ ಲೈನ್ಗೋಸ್ಕರ ಅಗ್ದಿದ್ದಾರೆ. ಈಗ ಅಗದ್ಬಿಟ್ಟು ಅದು ಯಾವತ್ತಿಂದ ಅವಾಗ ಅಗದ್ರು ಅವತ್ತಿಂದ ಅಲ್ಲಿ ಓಡಾಡಕ್ಕೆ ಕಷ್ಟ ಆಗಿದೆ. ಅದೇ ರೋಡ್ ಅಲ್ಲಿ ನಮ್ದು ಇದು ಇದೆ, ಅದು ಸಂತೆನೂ ಇದೆ. ಸೊ ಈಗ ಸಂತೆಗೆ ಬರೋಕ್ಕೂ ಕಷ್ಟ, ಅಲ್ಲಿಂದ ಹೋಗೋ ಕೆಲಸ ಅದನ್ನ ಕೇಜ್ ಮಾಡಿದ್ದಾರೆ. ಸೊ ಫಸ್ಟ್ ಅಟ್ಲೀಸ್ಟ್ 2-3 ಎಕ್ಸಿಟ್ ಇತ್ತು. ಈಗ ಏನಾಗುತ್ತೆ, ಫುಲ್ ಒಂದೇ ಒಂದು ಎಂಟ್ರಿ ಒಂದೇ ಒಂದು ಎಕ್ಸಿಟ್ ಕೊಟ್ಬಿಟ್ಟು ಅದು ಫುಲ್ ಏರಿಯಾ ಚೌಕ್ ಆಗ್ಬಿಡುತ್ತೆ. ಸರ್ ಇಲ್ಲಿ ಮುಖ್ಯವಾಗಿ ಏನಂದ್ರೆ ತುಂಬಾ ದೊಡ್ಡ ಕ್ಷೇತ್ರ, 5 ಲಕ್ಷಕ್ಕಿಂತ ಹೆಚ್ಚು ವೋಟರ್ಸ್ ಇದ್ದಾರೆ. ಎಲ್ಲಾ ಕಡೆನೂ ಸಮಸ್ಯೆ ಇರುತ್ತೆ. ಮುಖ್ಯವಾಗಿ ಬೇಕಾಗಿರೋದು ಶಾಸಕರು ಸಿಗ್ತಾರ, ಸ್ಪಂದಿಸ್ತಾರ? ಸಿಕ್ಕಲ್ಲ ಸರ್, ಸಿಕ್ಕಲ್ಲ. ನಾವೇನೋ ಒಂದು ಕಂಪ್ಲೇಂಟ್ ಕೊಡಕ್ ಹೋದ್ರು ಯಾವ ಕಡೆನೂ ಬೆಂಬಲ ಇಲ್ಲ. ಅದಾದ ನಂತರ ಇದು ನಮ್ದು TC ಪಾಳ್ಯ ಮೈನ್ ಇದಲ್ಲ, ಇವರು ಮಿನಿಸ್ಟರ್ ಆಗಿರುವಾಗ ನಮ್ಗೊಂದು ಇದಿತ್ತು, ಒಂದು ಹೋಪ್ ಇತ್ತು. ಅಟ್ಲೀಸ್ಟ್ ಆ TC ಪಾಳ್ಯ ಮೈನ್ ಸ್ವಲ್ಪ ದೊಡ್ಡ ಮಾಡ್ಬಿಟ್ಟು ವೈಡನ್ ಮಾಡ್ತಾ ಅಂತ ಬಿಟ್ಟು ಮಿನಿಸ್ಟರ್ ಆಗಿ ಸಹ ಸರ್ ಅವ್ರು ಬೇಸ್ ಒಂದು ದೊಡ್ಡ ಕೆಲಸ ಮಾಡಿಲ್ಲ. ಅವ್ರು ಮಿನಿಸ್ಟರ್ ಆದ್ಮೇಲೆ ಇಡೀ ಕ್ಷೇತ್ರನ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಮಾಡ್ತಾ ಅಂತ ಹೇಳಿದ್ರೆ ಪ್ರತಿಯೊಂದು ಒಂದೊಂದು ಮೈನ್ಯೂಟ್ ಥಿಂಗ್ಸ್ ಡೆವಲಪ್ ಮಾಡ್ತಾರೆ. ಮಿನಿಸ್ಟರ್ ಆಗಿರೋ ಟೆದಿರೋ ಅವ್ರು ಏನ್ ಮಾಡಿದ ಅಂತ ಬಿಟ್ಟು ಒಂದು ಮಾತ್ರ ಎವಿಡೆನ್ಸ್ ಒಂದು ಪ್ರೂಫ್ ಇಲ್ಲ. ಅವ್ರು ಏನಕ್ಕಾದ್ರು ಅಂತ ಗೊತ್ತಿಲ್ಲ.